ನಮೋ 3.0 ಸರ್ಕಾರದ ಕ್ಯಾಬಿನೆಟ್ ರೆಡಿ ಆಗಿದೆ. ಮೊದಲ ಹಂತದಲ್ಲಿ 50 ಸಂಸದರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಸಂಸದರು. ಸುಮಾರು 50 ಸಂಸದರು ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಮಾಡಲಿದ್ದಾರೆ, ಸ್ವೀಕಾರ ಮಾಡಲಿದ್ದಾರೆ. ಹಾಗಾಗಿ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಸಂಪುಟ ಕಸರತ್ತಿನ ಕುತೂಹಲ ಹೆಚ್ಚುತ್ತಾ ಇದೆ. ಮೈತ್ರಿ ಪಕ್ಷಗಳಿಗೆ ಖಾತೆ ಹಂಚಿಕೆಯ ಕಸರತ್ತು ಕೂಡ ಅಂತಿಮ ಆಗಿದೆ. ಎನ್ಡಿಎ ಮಿತ್ರ ಪಕ್ಷಗಳಿಗೂ ಕೂಡ ಸಂಪುಟದಲ್ಲಿ ಬಂಪರ್ ಆಫರ್ ಅನ್ನ ನೀಡಲಾಗಿದೆ. ಚಂದ್ರಬಾಬು ನಾಯ್ಡು ಟಿಡಿಪಿಗೆ 3 ಕ್ಯಾಬಿನೆಟ್ ಸ್ಥಾನವನ್ನ ನೀಡಲಾಗ್ತಾ ಇದೆ. ಇತ್ತ ನಿತೀಶ್ ಕುಮಾರ್ ಅವರ ಜೆಡಿಯುಗೆ 2 ಕ್ಯಾಬಿನೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ತಲಾ 2 ರಾಜ್ಯ ಖಾತೆಗೂ ಕೂಡ ಬಿಜೆಪಿ ಸಮ್ಮತಿಯನ್ನ ಸೂಚಿಸಿದೆ. ಇನ್ನು ಪ್ರಮುಖ ಖಾತೆಗಳೇನಿದೆ, ಗೃಹ ಆಗಿರಬಹುದು ಅಥವಾ ವಿತ್ತ, ರಕ್ಷಣಾ, ಈ ಖಾತೆಯನ್ನ ಬಿಜೆಪಿ ತನ್ನಲ್ಲೇ ಉಳಿಸಿಕೊಂಡು ಇತರೆ ಖಾತೆಗಳನ್ನ ತನ್ನ ಮಿತ್ರ ಪಕ್ಷಗಳಿಗೆ ಹಂಚಿಕೆಯನ್ನ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಅದೇ ರೀತಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಅಂತಿಮ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯ ಲಭ್ಯ ಆಗ್ತಾ ಇದೆ. ಇನ್ನು ಟಿಡಿಪಿ ಪಾಲಿಗೆ 3 ಸಂಪುಟ ದರ್ಜೆ ಖಾತೆಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ರಾಮಮೋಹನ್ ನಾಯ್ಡು, ಚಂದ್ರಶೇಖರ್ಗೆ ಮಂತ್ರಿಗಿರಿ ಲಭ್ಯ ಆಗ್ತಾ ಇದೆ. ಟಿಡಿಪಿಯ ಮತ್ತೊಬ್ಬ ಸಂಸದ ಪ್ರಸಾದ್ ರಾವ್ಗೂ ಕೂಡ ಸಚಿವಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇತ್ತ ಜೆಡಿಯುನ ಲಲನ್ ಸಿಂಗ್ಗೆ ಖುಲಾಯಿಸಿದ ಅದೃಷ್ಟ. ನಿತೀಶ್ ಪರಮಾಪ್ತರಾಗಿದ್ದಾರೆ ಈ ಲಲನ್ ಸಿಂಗ್, ಅವ್ರಿಗೂ ಕೂಡ ಮೋದಿ ಸಂಪುಟದಲ್ಲಿ ಸ್ಥಾನ ಸಿಗ್ತಾ ಇದೆ. ಜೆಡಿಯುನ ರಾಮನಾಥ್ ಠಾಕೂರ್ಗೂ ಕೂಡ ಕೇಂದ್ರ ಸಚಿವಗಿರಿ ಸಿಗ್ತಾ ಇದೆ. ಇತ್ತ ಚಿರಾಗ್ ಪಾಸ್ವಾನ್, ಅನುಪ್ರಿಯಾ ಪಟೇಲ್ಗೂ ಕೂಡ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗ್ತಾ ಇದೆ. ಶಿವಸೇನೆ ಹಾಗೂ ಎನ್ಸಿಪಿಗೂ ಕೂಡ ತಲಾ 1 ಕ್ಯಾಬಿನೆಟ್ ಅನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಹಾಗಾಗಿ ಅಳೆದೂ ತೂಗಿ ಇಲ್ಲಿ ಸಂಪುಟವನ್ನ ನೀಡಲಾಗ್ತಾ ಇದೆ. ಅಂದ್ರೆ ಮಂತ್ರಿಗಿರಿ ಯಾರಿಗೆ ಸಿಗುತ್ತೆ ಅನ್ನುವಂಥ ಒಂದು ಕುತೂಹಲ ಇದೆ ಅಲ್ವಾ, ಆ ಕುತೂಹಲ ಕೂಡ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.